3.5 ದಶಕದಿಂದ ಪಂಜದಲ್ಲಿ ರಿಕ್ಷಾ ಬಾಡಿಗೆ ನಡೆಸುತ್ತಿದ್ದ ದೇವಪ್ಪಣ್ಣ ಇನ್ನೂ ನೆನಪು ಮಾತ್ರ. ಜನಾನುರಾಗಿಯಾಗಿದ್ದ ರಿಕ್ಷಾ ಚಾಲಕನಿಗೆ ಕಣ್ಣೀರ ವಿದಾಯ. ಪಾರ್ಥಿವ ಶರೀರದೊಂದಿಗೆ ಪಂಜದಿಂದ ಏನೆಕಲ್ಲಿಗೆ ರಿಕ್ಷಾ ಮೆರವಣಿಗೆ. ಇಂದು ರಿಕ್ಷಾ ಓಡಾಟ ಸ್ಥಗಿತಗೊಳಿಸಿ ದೇವಪ್ಪಗೌಡ ಏನೆಕಲ್ ಅವರಿಗೆ ಗೌರವ. ಹೌದು, ಪಂಜದಲ್ಲಿ ಸುಮಾರು 34 ವರ್ಷಗಳಿಂದ ಆಟೋ ಚಾಲಕರಾಗಿದ್ದ, ಪಂಜ ಆಟೋ ರಿಕ್ಷಾ ಚಾಲಕರ ಸಂಘದ ಸ್ಥಾಪಕಾಧ್ಯಕ್ಷರು ಆಗಿದ್ದ ಅಜಾತಶತ್ರು ದೇವಪ್ಪಗೌಡ ಏನೆಕಲ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಪಂಜದಲ್ಲಿ ಸುಮಾರು 34 ವರ್ಷಗಳಿಂದ ಆಟೋ ಚಾಲಕರಾಗಿದ್ದ, ಪಂಜ ಆಟೋ ರಿಕ್ಷಾ ಚಾಲಕರ ಸಂಘದ ಸ್ಥಾಪಕಾಧ್ಯಕ್ಷ ಅಜಾತಶತ್ರು ದೇವಪ್ಪಗೌಡ ಏನೆಕಲ್ ಹೃದಯಾಘಾತದಿಂದ ನಿಧನರಾಗಿದ್ದು ಊರಿನಲ್ಲಿ ದಿಗ್ಭ್ರಮೆ ಮೂಡಿದೆ. ಏನೆಕಲ್ಲು ಗ್ರಾಮದ ಹೊಸಮನೆ ದಿವಂಗತ ಮೋಂಟಣ್ಣಗೌಡ ಮತ್ತು ಶ್ರೀಮತಿ ದುಗ್ಗಮ್ಮ ದಂಪತಿಗಳ ಪುತ್ರರಾದ ದೇವಪ್ಪಗೌಡ ಅವರು ಹೃದಯಾಘಾತದಿಂದ ಡಿಸೆಂಬರ್ 20ರ ರಾತ್ರಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇಂದು ಬೆಳಗ್ಗೆ ಅವರ ಪಾರ್ಥಿವ ಶರೀರವನ್ನು ಅವರ ಮನೆಗೆ ತರಲಾಯಿತು. ಆರಂಭದಲ್ಲಿ ಪಂಜದಿಂದ ಆಂಬ್ಯುಲೆನ್ಸ್ನೊಂದಿಗೆ ಪಂಜದ ರಿಕ್ಷಾಗಳ ಮೆರವಣಿಗೆ ನಡೆಯಿತು. ಏನೆಕಲ್ಲು ಪುಂಡಿಗೆದ್ದೆಯ ಅವರ ಸ್ವಗೃಹಕ್ಕೆ ಮೃತದೇಹ ತರಲಾಯಿತು. ಬಳಿಕ ಅಲ್ಲಿಂದ ಮೃತದೇಹವನ್ನು ಮೆರವಣಿಗೆಯಲ್ಲಿ ಅವರ ಆದಿಮನೆ ಹೊಸಮನೆಗೆ ಸಾಗಿಸಿ ಅಲ್ಲಿ ಅಂತ್ಯಸಂಸ್ಕಾರ ವಿಧಿವಿಧಾನಗಳನ್ನು ನಡೆಸಲಾಯಿತು. 100 ಮಂದಿ ಅಂತಿಮ ದರ್ಶನ ಪಡೆದರು. ಕುಟುಂಬಸ್ಥರು, ಚಾಲಕರು, ಮಿತ್ರರು ಕಣ್ಣೀರ ವಿದಾಯ ಹೇಳಿದರು. 5 ದಿನಗಳ ಹಿಂದಷ್ಟೇ ಅವರು ರಿಕ್ಷಾ ನಿಲ್ದಾಣದಲ್ಲಿ ಇದ್ದಾಗ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ಈ ವೇಳೆ ವೈದ್ಯರ ಸಲಹೆ ಮೇರೆಗೆ ಹೃದಯದ ಪರೀಕ್ಷೆಗೆ ಒಳಪಡಿಸಿದಾಗ ಬ್ಲಾಕ್ ಇರುವುದಾಗಿ ತಿಳಿದು ಬಂತು. ಇನ್ನು ಕೆಲವೇ ದಿನಗಳಲ್ಲಿ ಅವರಿಗೆ ಹೃದಯದ ಶಸ್ತ್ರಚಿಕಿತ್ಸೆ ನಡೆಯಲಿತ್ತು. 2 ದಿನಗಳ ಹಿಂದಷ್ಟೇ ರಿಕ್ಷಾ ಚಾಲಕರ ಸಂಘದ ಹಲವು ಸದಸ್ಯರು ಭೇಟಿ ಮಾಡಿ ಬಂದಿದ್ದರು. ಆಗ ಅವರು ಲವಲವಿಕೆಯಿಂದ ಮಾತನಾಡಿ ಹುಷಾರಾಗಿ ಬರುತ್ತೇನೆ ಎಂದು ತಿಳಿಸಿದ್ದರು. ಮೃತ ದೇವಪ್ಪಗೌಡರು ಪತ್ನಿ ಶ್ರೀಮತಿ ಭವಾನಿ, ಸಹೋದರ ಸಹೋದರಿ, ಕುಟುಂಬಸ್ಥರು, ಅಪಾರ ಬಂಧು ಮಿತ್ರರನ್ನು ಅಗಲಿದ್ದಾರೆ. ಮೃತರ ಗೌರವಾರ್ಥ ಇಂದು ಪಂಜದಲ್ಲಿ ರಿಕ್ಷಾಗಳು ಬಾಡಿಗೆ ನಡೆಸುವುದಿಲ್ಲ ಎಂದು ಸಂಘದವರು ತಿಳಿಸಿದ್ದಾರೆ. ಆಟೋ ಚಾಲನೆ ಜತೆಗೆ ಪಂಜದ ಹಲವು ಸಾಮಾಜಿಕ ಧಾರ್ಮಿಕ ಸಂಘಟನೆಗಳಲ್ಲಿ ಸಕ್ರಿಯರಾಗಿ ಮುಂಚೂಣಿಯಲ್ಲಿದ್ದ ದೇವಪ್ಪಗೌಡರು ಸಾರ್ವಜನಿಕ ಗಣೇಶೋತ್ಸವ, ಶಾರದೋತ್ಸವಗಳಲ್ಲೂ ಸಕ್ರಿಯರಾಗಿದ್ದರು. ರಿಕ್ಷಾ ಸಂಘಟನೆಯಲ್ಲೂ ಕೂಡ ಅತ್ಯಂತ ಸಕ್ರಿಯರಾಗಿ ಮಾರ್ಗದರ್ಶನ ನೀಡುತ್ತಿದ್ದರು. ಇಂಥ ಶ್ರಮಜೀವಿ ರಿಕ್ಷಾ ಚಾಲಕ ಇನ್ನೂ ನೆನಪು ಮಾತ್ರ. ಶ್ರೀಯುತರಾದ ದೇವಪ್ಪ ಇವರು ನಮ್ಮ ಆತ್ಮೀಯರಾದ ಸ್ಥಾಪಕಾಧ್ಯಕ್ಷರಾಗಿರುವ ಪಂಜ ಘಟಕದಿಂದ ಮುನ್ನಡೆಸಿಕೊಂಡು ಬಂದಿರುವ ಇವರು 5 ದಿನಗಳಿಗೆ ಮುಂಚೆ ಹೃದಯ ರೋಗದ ಸಂಬಂಧದಿಂದಾಗಿ ಆಸ್ಪತ್ರೆಗೆ ಮಂಗಳೂರಿನಲ್ಲಿ ದಾಖಲಾಗಿದ್ದರು. ಏನೋ ಒಂದು ಲೋಪದಿಂದ ಆರೋಗ್ಯದಿಂದ ಅವರು ಮರಳಿ ನಮ್ಮೊಂದಿಗೆ ಸೇರಲಿಲ್ಲ. ಆದ್ದರಿಂದ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತ ನಮ್ಮೆಲ್ಲರ ಹಾರೈಕೆ. ಅವರು ಸಂಘಟನೆಯಲ್ಲಿ ಹೇಗೆಲ್ಲಿದ್ದರು? ಸಂಘಟನೆಯಲ್ಲಿ ಅಂದರೆ ನನಗೆ ಒಂದು ಆಧಾರ ಸ್ತಂಭ ಆಗಿದ್ದರು ಅವರು BMS ಸಂಘಟನೆಯಲ್ಲಿ. ಈಗ ಅವರಿಲ್ಲದೆ ನಾವೊಂದು ದುಃಖದ ಇದರಲ್ಲಿದ್ದೇವೆ. ಇದನ್ನು ಸಂಘಟನೆಯನ್ನು ಹೇಗೆ ಮುಂದುವರಿಸೋದು ಅಂತ ನಮಗೆ ಚಿಂತನೆಯಲ್ಲಿದ್ದೇವೆ. ಅವರೊಂದು ಹಿರಿಯ ವ್ಯಕ್ತಿಯಾಗಿದ್ದರು. ನಾವು ಸಣ್ಣದಿರುವಾಗ ನಮಗೆ ಗೊತ್ತಿದ್ದ ತಿಳುವಳಿಕೆ ಬರುವಾಗಲೇ ಅವರು ರಿಕ್ಷಾದಲ್ಲಿ ದುಡಿತಾ ಇದ್ದರು. ಇಷ್ಟರವರೆಗೆ ಅದೇ ರೀತಿಯಲ್ಲಿ ಇದ್ದರು ಅವರು. ಒಂದು ಒಳ್ಳೆಯ ರಿಕ್ಷಾ ಎಲ್ಲ ಚಾಲಕರನ್ನು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಕಾನತ್ತೂರು ಶ್ರೀ 45 ಕಾನತ್ತೂರು ಮುಳಿಯಾರ್ ಕಾಸರಗೋಡು ಕಳಿಯಾಟ ಮಹೋತ್ಸವ 2024 ಡಿಸೆಂಬರ್ 27ರಿಂದ 2025 ಜನವರಿ 1 ತನಕ
ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು 2024 ಡಿಸೆಂಬರ್ 29 ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಪಂಜುರ್ಲಿ ದೈವ, ಸಂಜೆ ಮೂತೋರ್ ದೈವ, ರಾತ್ರಿ ಬಂಬೇರಿಯ ಮಾಣಿಚಿ ದೈವ. 2024 ಡಿಸೆಂಬರ್ 30ರಂದು ಮುಂಜಾನೆ ಚಾಮುಂಡಿ ದೈವ, ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ, ಪಂಜುರ್ಲಿ ದೈವ, ರಾತ್ರಿ ಪಾಷಾಣಮೂರ್ತಿ ದೈವ. 2024 ಡಿಸೆಂಬರ್ 31ರಂದು ಮಂಗಳವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ, ತದನಂತರ ತುಲಭಾರ ಸೇವೆ, ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ, ತದನಂತರ ಪ್ರೇತ ವಿಮೋಚನೆ. 2025 ಜನವರಿ 1ರಂದು ಬೆಳಗ್ಗೆ ರಕ್ತೇಶ್ವರಿ ದೈವ, ಬಳಿಕ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ, ಬಳಿಕ ಪ್ರೇತ ವಿಮೋಚನೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ಬಯಸುವ ಕೆಪಿ ಗೋಪಿನಾಥನ್ ನಾಯರ್, ಮ್ಯಾನೇಜಿಂಗ್ ಟ್ರಸ್ಟಿ, ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ. ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಈ ಕರ್ಮದಲ್ಲಿ 3 ರೀತಿ ಇದೆ: ಸಂಚಿತ, ಪ್ರಾರಬ್ಧ, ಆಗಮ ಅಂತ. ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬುತ್ತೀವಿ. ಭಾರತದವರು ಇದನ್ನ ಕರ್ಮಭೂಮಿ ಅಂತ ಕರಿತೀವಿ, ಕರ್ಮ ಪ್ರಧಾನ ಭೂಮಿ. ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು. ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದ್ಲಿಂದನು ಈ ಪೂರ್ವ ದೇಶವನ್ನ ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರ ಅದು ಅನುಭವಿಸ್ತೀಯ ನೀನು ಅಂತ. ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಹೆಚ್ಚಿರ್ಲಿಲ್ಲ. ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು 20 ವರ್ಷದಿಂದ ಈಚೆಗೆ ನೋಡಿದ್ರೆ ಪ್ರತಿ ದೇಶದಲ್ಲೂ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ. ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ, ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ಕರ್ಮವನ್ನ ಇವತ್ತು ಎಲ್ಲರೂ ನಂಬುವಂತ ಸ್ಥಿತಿ ಬಂದಿದೆ.